ಸಾರಿ, ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಹುಷಾರಿರಲಿಲ್ಲ. ಹಾಗಾಗಿ ಮಾಡೋಕ್ಕಾಗಿಲ್ಲ. ಮತ್ತು ಮಳೆ ಬೇರೆ ಜೋರು, ಕೋಲ್ಡು, ಕಾಫು, ಫೀವರು. ಹಾಗಾಗಿ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ವೀಡಿಯೋಸ್ ಬರುತ್ತೆ. ಪ್ಲೀಸ್ ಇದೇ ಥರ ಸಹಕರಿಸಿ. ಹೇಗಿದ್ದೀರಾ ಗಂಗಾ ಅವರೇ? ನೋಡ್ದಿಯಲ್ಲ ನನ್ನ ಪರಿಸ್ಥಿತಿ ಹೇಗಿದ್ದೀನಿ ಅಂತ. ಆ ಕಡೆ ಸಾಯಂಗೂ ಇಲ್ಲ, ಈ ಕಡೆ ಬದುಕಂಗೂ ಇಲ್ಲ. ಆ ದೇವರು ಅತಂತ್ರ ಮಾಡಿಟ್ಟಿದ್ದಾನೆ. ಈ ಥರ ಮಂಚದ ಮೇಲೆ ಮಲ್ಕೊಂಡು 3 ಹೊತ್ತು ಎಲ್ಲ ಕೆಲಸನೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಥರ ಮಾಡಿದ್ದಾನೆ. ಯಾರ ಜೊತೆ ಬಂದೆ? ಸೌಮ್ಯ ಹೇಗಿದ್ದಾಳೆ? ಸೌಮ್ಯ ಬರಲಿಲ್ವಾ ರೂಪ? ಇಲ್ಲ ಅಕ್ಕ, ಈ ವಿಚಾರ ಪುನಿಯವರು ನಮ್ಗೆ ಹೇಳಿದ್ರು. ಅದಕ್ಕೆ ನಿಮ್ಮನ್ನು ನೋಡ್ಕೊಬರೋಣ ಅಂತ ಬಂದ್ವಿ. ಸೌಮ್ಯಂಗೆ ಗೊತ್ತಿಲ್ಲ, ಯಾವುದು ಸಡನ್ನಾಗಿ ಹೇಳ್ಬಾರ್ದು, ಇನ್ನೂ ಒಂದು ಸ್ವಲ್ಪ ದಿನ ಅಂತ ಹೇಳಿದಾರಲ್ವಾ. ಅದಕ್ಕೆ ಈ ಥರದ್ದು ಯಾವುದೇ ವಿಚಾರಗಳನ್ನು ಹೇಳ್ಬಾರ್ದು. ಅದಕ್ಕೆ ನಾವೇ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಣ್ಣ ಬೇರೆ ನಿಮ್ಮನ್ನು ಕೇಳೋಕೆ ಕರ್ಕೊಂಡು ಹೋಗ್ತೀನಿ ಅಂತ ಪುಣ್ಯ ಹತ್ರ ಹೇಳಿದ್ರಂತೆ. ಮತ್ತೆ ಅಷ್ಟು ದೂರ ಹೋದರೆ ನೋಡೋಕ್ಕಾಗಲ್ಲಲ್ವಾ, ಅದಕ್ಕೆ ಬಂದ್ವಿ. ಪುನಿಯವರು ಹೊರಗಡೆ ಮಾತಾಡ್ತಿದ್ರು ಬೈಕ್ ನಿಲ್ಲಿಸ್ತಾ. ಅದಕ್ಕೆ ನಾನು ಒಳಗೆ ಬಂದೆ. ಎಲ್ಲೋದ ಚೋಟು? ಇದ್ದಾನೆ, ಅವ್ರ ತಾತನ ಜೊತೆ ಎಲ್ಲ ಆಟ ಆಡಕ್ಕೆ ಹೋಗಿರ್ಬೇಕು. ಅತ್ತೆ, ಅತ್ತೆ, ಯಾರು ಬಂದಿದ್ದಾರೆ ನೋಡಿ ಬನ್ನಿ ಅತ್ತೆ. ಓ, ಯಾವಾಗ ಬಂದಮ್ಮ ರೂಪ? ಯಾರ ಜೊತೆಗೆ ಬಂದೆ? ಯಾರ ಜೊತೆಗೆ ಬರಲಿ ಆಂಟಿ, ಪುನಿಯವ್ರ ಜೊತೆ ಬಂದೆ. ಕುತ್ಕೊಳ್ಳಮ್ಮ, ಯಾತಾದರೂ ತಗೊಂಬರ್ತೀನಿ, ಕಾಫಿ ಟೀ ಏನಾದರೂ. ಆಂಟಿ, ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ರಿ. ಆಮೇಲೆ ಬೇಕಾದ್ರೆ ನಾವು ನೀವು ಜೊತೆಗೆ ಸೇರ್ಕೊಂಡು ಏನಾದರೂ ಮಾಡೋಣ ಅಡುಗೆನ. ನಮ್ಮ ಸೌಮ್ಯ ಹೆಂಗಿದ್ದಾಳಮ್ಮ? ಒಂದಿನ ಬರಬೇಕು ಕಣಮ್ಮ. ಇಲ್ಲಿ ಯಾರನ್ನಾದರೂ ಬಿಟ್ಟು ಒಂದಿನ ಬಂದು ನೋಡ್ಕೊಂಬರ್ಬೇಕು. ದಿನ ಫೋನ್ ಮಾಡ್ತಾಳೆ, ಏನು ಕೆಲಸ, ಯಾಕೆ ಬರೋಲ್ಲ ನೀವು? ನಾನೇ ಬರ್ತೀನಿ, ನಾನೇ ಬರ್ತೀನಿ ಅಂತ. ಬಂದರೆ ಇಲ್ಲೆಲ್ಲಿ ಇದೆಲ್ಲ ನೋಡಿ ಬೇಜಾರು ಮಾಡ್ಕೊಂತಾಳ ಅಂತ ನಾವೇ ಏನಾದ್ರು ಒಂದು ಕೆಲಸ ಐತೆ ಅಂತ ಹೇಳಿ ಸುಮ್ಮನಾಗಿದ್ದೀವಿ ಕಣಮ್ಮ. ಬರ್ತೀವಿ, ಒಂದಿನ ಬಂದು ನೋಡ್ಕೊಂಬರ್ಬೇಕು. ಬನ್ನಿ ಆಂಟಿ, ಇಲ್ಲಾಂದರೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನಾನು ಇಷ್ಟು ದಿನ ಆಯಿತು ಊರಿಗೆ ಬಂದು, ಯಾರೂ ಬರಲಿಲ್ಲ ನಮ್ಮ ತವ್ರ ಮನೆಯವರು. ಅಲ್ಲಿದ್ದಾಗ ಮಾತ್ರ ಫೋನ್ ಮಾಡಿ ವಿಚಾರಿಸ್ತಾರೆ, ಇಲ್ಲಿಗೆ ಬಂದರೆ ಊರಿಗೆ ಬಂದಿಲ್ಲ ಅಂತ ಬೇಜಾರಾಗಿದ್ದಾರೆ ಅವಾಗೇನೆ. ಅದಕ್ಕೆ ಒಂದ್ಸರಿ ಬಂದು ನೋಡ್ಕೊಂಬನ್ನಿ. ಏ ಚೋಟು, ಬಾರೋ ಇಲ್ಲಿ. ನನ್ನನ್ನು ಮರ್ತೋಗಿದ್ಯಾ? ಹೌದು ಹೇಳು. ಹೋಗಿ 2 ವರ್ಷ ಆಯಿತು ನೀನು ನೋಡಿದೆ. ಇನ್ನು ಯಾವಾಗ ನಮ್ಮನ್ನು ನೆನ್ಪಿಕತ್ತೀಯ? ನೀನು ಸಣ್ಣ ಹುಡುಗನಾಗಿದ್ದಾಗ 6 ತಿಂಗಳಾಗಿದ್ದಾಗ ಏನೋ ನೋಡಿದ್ದು. ಈಗ ಅವಾಗೇನೆ ಎಷ್ಟೊಂದು ದಿನ ಆಗೈತೆ. ಇನ್ನೆಲ್ಲಿ ನೆನ್ಪಿರ್ತೀನಿ ಹೇಳು? ಅತ್ತೆನಪ್ಪು, ನಿನ್ಗೆ ಹೆಣ್ಣು ಕೊಡ ಅತ್ತೆ. ಇದೇ ನನಗೆ ಹೆಣ್ಣು ಕೊಡೋ ಮಿಷನ್ ಇವರಿಗೆ. ನೋಡಿದ್ರೆ ನಮ್ಮ ಪ್ರೀತಿ ನಿಮ್ಮ ಮಗಳೇ ನಮ್ಮ ಮನೆ ಸೊಸೆ ಆಗಬೇಕು ಅಂತಾಳೆ. ಇಲ್ಲಿ ಇವರು ಯಾವಾಗ ಮಗಳನ್ನ ಕೊಡ್ತೀಯಮ್ಮ ಅಂತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಕಟ್ಕೊಂಡವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಇನ್ನು ಇವ್ರಿಗೆಲ್ಲ ನಾನು ಹೆಣ್ಣಾಡ್ದು ಕೊಡ್ಬೇಕಂತೆ. ಯಾಕಮ್ಮ ರೂಪ ಅತ್ತ ತಿರ್ಕೊಂಡು ಕೂತ್ಕೊಂಡೆ? ಏನೂ ಇಲ್ಲ ಆಂಟಿ, ಏನೋ ನೆನಪಾಯ್ತು, ಸುಮ್ಮನೆ ನೆನೆಸ್ಕೊಂಡು ಕೂತ್ಕೊಂಡೆ ಅಷ್ಟೇ. ಹ್ಞೂ ಕಣೋ ಚೋಟು, ನಿನ್ಗೆ ಅತ್ತೆನೇ ಆಗ್ತೀನಿ. ಆದರೆ ನಿಮ್ಮ ಅಜ್ಜಿ ಹೇಳ್ದಂಗೆ ಯಾರಿಗೆ ಹೆಣ್ಣು ಕೊಡ್ತೀನೋ ನನಗೆ ಗೊತ್ತಿಲ್ಲ. ಆಗಲಿ ಮುಂದಿನ ಜೀವನ ನಾವು ಯಾರು ಹೇಳೋಕ್ಕಾಗಲ್ಲ ಅಲ್ವಾ. ಯಾರ ಭವಿಷ್ಯ ನಮ್ಮ ಕೈಯಲ್ಲಿರಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟು ನಾನು ನಿನ್ಗೆ ಅತ್ತೆ ಆಗ್ತೀನಿ ಅಷ್ಟೇ. ಅದ್ಯಾಕಮ್ಮ ಹಂಗಂತೀಯ ರೂಪ? ಅದೇ ನಮ್ಮ ಸೌಮ್ಯಂಗೆ ಮಗಳು ಹುಟ್ಟಿದ್ರೆ ನನ್ನ ಮಗಂಗೆ ಕೊಡ್ದಂಗೆ ಇರ್ತಿದ್ಲೆ. ನಿನಗೂ ಮಗಳು ಹುಟ್ಟಿದ್ರೆ ನಮಗೆ ಕೊಡ್ಬೇಕಮ್ಮ ಆಂಟಿ. ಅವಾಗಿಂದೆಲ್ಲ ಮುಂದಿನ ಭವಿಷ್ಯ ಎಲ್ಲ ಯಾರಿಗೂ ಗೊತ್ತಾಗಲ್ಲ ಆಂಟಿ. ಮುಂದೆ ನೋಡೋಣ. ಇವಾಗ ಯಾಕೆ ಸುಮ್ಮನೆ ಈ ಥರ ಮಾತು? ಅವಳು ಬಂದು ಎಷ್ಟೊತ್ತಾಯ್ತು, ಏನಾದರೂ ಮಾಡ್ಕೊಂಬರೋಗಿ ಅತ್ತೆ. ನಮ್ಮ ಜೀವನ ಇವತ್ತಿದ್ದಂಗೆ ನಾಳೆ ಇರ್ತಿಲ್ಲ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಅಂಥದ್ರಾಗೆ ಆ ಮಕ್ಕಳ ಭವಿಷ್ಯ ನಿರ್ಧಾರ ಮಾಡೋದು ತಪ್ಪು ಅತ್ತೆ. ಯಾವಾಗ ಏನಾಗುತ್ತೋ ನೋಡೋಣ. ಆ ಥರದ್ದೆಲ್ಲ ಮಾತಾಡಬೇಡಿ ರೂಪ. ನಿನ್ನೂ ಏನು ತಲೆಗೆ ಹಾಕೋಬೇಡ ಕಣೆ. ನಾನೇನು ಆ ಥರದ ಬಗ್ಗೆ ಎಲ್ಲ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಳ್ಳಲ್ಲ ಬಿಡಿ ಗಂಗಾ ಅವರೇ. ಯಾಕಮ್ಮ ಗಂಗಾ ಅವರೇ ಅಂತೀಯ? ನಮ್ಮ ಸೌಮ್ಯಂಗೆ ಅತ್ತಿಗೆ ಆದರೆ ನಿನಗೂ ಅತ್ತಿಗೆ ಅಲ್ವೇ? ಅತ್ತಿಗೆ ಅಂತ ಕರಿ. ಆಯಿತು ಆಂಟಿ, ಕರಿಯೋಣ ಬಿಡಿ, ಅದಕ್ಕೇನಂತೆ. ಮಾತಾಡ್ತಾ ಇರಿ, ಕಾಫಿ ತಗೊಂಬರ್ತೀನಿ. ಏನು ಚೋಟು ನಿನ್ನ ಹೆಸರು? ಪಾತವ್ವ? ನನಗೆ ಗೊತ್ತೇ ಇಲ್ಲಲ್ಲ, ಇದೆಂತ ಹೆಸರು? ಇದು ಯಾವ ಥರದ್ದು ಗಂಗಾ ಅವರ ಹೆಸರು? ಏನು ಹೆಸರು ಇಟ್ಟಿದ್ದೀರಾ? ಪಾರ್ಥವ್ ಅಂತ. ಅವನಿಗೆ ನಾಲ್ಗೆ ತಿರ್ಗಲ್ಲ, ಅದಕ್ಕೆ ಹಂಗಂತ ಹೇಳ್ತಿದ್ದಾನೆ. ಓ ಪಾರ್ಥವಾ? ಹೆಸರು ತುಂಬ ಚೆನ್ನಾಗಿದೆ ಕಣೋ ಪಾರ್ಥು. ಹೆಸರು ಎಷ್ಟು ಕ್ಯೂಟ್ ಆಗಿದೆ, ಪಾರ್ಥು ಅಂತ ಕರೆಯೋಕ್ಕೆ. ಪಾಪ ನಿನ್ಗೆ ಅರ್ಕ ಹೊತ್ತು ಬರ್ದೆ ಪಾತು ಆಗಿದೆಯಲ್ಲ ಅದು. ಹೇಗಿದ್ದೀರಾ ಗಂಗಕ್ಕ? ನೋಡಿದ್ಯಲ್ಲ ನನ್ನ ಸ್ಥಿತಿ ಹೇಗಿರುತ್ತೆ ಅಂತ ನೀನೇ ಊಹೆ ಮಾಡ್ಕೊ. ಹೇಗೋ ಆಗಿ ಬದುಕಿದ್ದೀನಿ. ನಂದಾಗಿರಲಿ, ಸೌಮ್ಯ ನಮ್ಮ ಬಗ್ಗೆನೇ ಕೇಳ್ತಿರ್ಬೇಕಲ್ಲ. ಹೌದು ಅಕ್ಕ, ಅದ್ರ ಬಗ್ಗೆ ಏನು ಕೇಳ್ತೀರಾ ಬಿಡಿ. ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಮುನ್ನ ಕೇಳೋಕೆ ಕರ್ಕೊಂಡು ಹೋಗ್ತೀನಿ ಅಂತ ಭಾವ ಹೇಳಿದ್ರಲ್ವಾ, ಅದಕ್ಕೆ ಅದ್ರ ಬಗ್ಗೆ ನನಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಹುಡುಕಿ ಎಲ್ಲಿ ಕರ್ಕೊಂಡು ಹೋದ್ರೆ ಒಳ್ಳೇದು ಅಂತೇಳಿ ಅದ್ರ ಬಗ್ಗೆ ಮಾತಾಡೋಣ ಅಂತಲೇ ಬಂದೆ. ಭಾವನ ಹತ್ರ ಎಲ್ಲ ಮಾತಾಡಿದ್ದೀನಿ. ನಾನು ಹೇಳಿರೋ ಪ್ಲೇಸಿಗೆ ಹೋಗಿ ಆರಾಮಾಗಿ ಎಲ್ಲನ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ನೀವು ಮುಂಚೆ ಥರ ಓಡಾಡ್ಕೊಂಡು ಬರ್ತೀರಾ. ಆರಾಮಾಗಿರ್ತೀರಾ ಅಕ್ಕ. ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಡಿಪ್ರೆಸ್ಸಿಗೆ ಹೋಗಬೇಡಿ. ತುಂಬ ಚೆನ್ನಾಗಿರ್ತೀರ. ಎಲ್ಲನೂ ಸರಿ ಹೋಗುತ್ತೆ. ಅದಕ್ಕೆ ನಾವೇ ಉದಾಹರಣೆ ಅನಿಸುತ್ತೆ. ಸೌಮ್ಯ ಹೇಗಿದ್ದವಳು ಈಗ ಹೇಗಾಗಿದ್ದಾಳೆ ನೋಡಿ. ಅದಕ್ಕೆ ತಾಳ್ಮೆಯಿಂದ ಇರಿ. ನೀವು ಮನಸ್ಸಿಗೆ ಹಾಕ್ಕೊಂಡು ಯಾವುದನ್ನು ತಲೆ ಕೆಡಿಸ್ಕೋಬೇಡಿ. ಸೌಮ್ಯಂಗಿಂತೂ ದೊಡ್ಡ ಪರಿಸ್ಥಿತಿ ಏನು ಬಂದಿಲ್ಲ. ನಿಮ್ಗೆ ಓಡಾಡೋಕ್ಕಾಗ್ತಿಲ್ಲ ಅಷ್ಟೇ.
ಹೇಳಕ್ಕೆ ಹೋದರೆ ಮಸಾಜು ಎಲ್ಲನೂ ಅದು ಇದು ಅಂತೇಳಿ ಆಯುರ್ವೇದಿಕ್ ಮೂಲಿಕೆಗಳಿಂದ ಎಲ್ಲ ಮಾಡಿ ನಿಮ್ಗೆ ಸರಿ ಮಾಡ್ತಾರೆ. ಏನು ಯೋಚನೆ ಮಾಡಬೇಡಿ. ಸರಿ ಕಣೋ ಪುನಿ, ನನಗೂ ಒಂದೊಂದ್ಸರಿ ಈ ಜೀವನನೇ ಬೇಡ ಅನಿಸಿದಾಗ ಸೌಮ್ಯನೇ ನೆನಪಾಗ್ತಾಳೆ. ಎಷ್ಟು ದಿನ ನೀನೇ ತಾಳ್ಮೆಯಿಂದ ಕರ್ಕೊಂಡೋಗಿ ಅವಳನ್ನ ಇವತ್ತೊಬ್ಬ ಮನುಷ್ಯಳನ್ನ ಕರ್ಕೊಬಂದಿದ್ಯಾ. ಅದೇ ಥರ ನಾನು ಜೀವನದಲ್ಲಿ ಮುಂದೆ ಒಂದಿನ ಎದ್ದು ಓಡಾಡ್ತೀನಿ ಅನ್ನೋ ಓಪ್ಸ್ ಇಟ್ಕೊಂಡೇ ಇದ್ದೀನಿ ಕಣೋ. ಆದರೆ ನನ್ನಿಂದ ಇವ್ರಿಗೆಲ್ಲ ತೊಂದರೆ ಆಗ್ತಿದೆ ಅನ್ನೋದೇ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಇದೇ ಥರ ಅಪ್ಪ ನಿಮ್ಮ ಅಕ್ಕನ ರಾಮಾಯಣವು ಕೇಳಿ 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 ನನಗೆ ಸಾಕಾಗಿದೆ ಕಣೋ. ಎಷ್ಟು ಹೇಳಿದ್ರು ಕೇಳಲ್ಲ. ನಾವೇನು ಬೇರೆಯವ್ರಿಗೆ ಕೆಲಸ ಮಾಡ್ತಿದ್ದೀವಿ? ನನ್ನ ಹೆಂಡ್ತಿಗೆ ತಾನೇ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ, ಆಗ್ತಾನೆ ಮಾಡ್ಕೊಳ್ಳಲ್ಲ ಪುನಿ. ಹಂಗಂದ್ರೆ ಹೆಂಗೆ ಅಕ್ಕ? ಗಂಡ ಹೆಂಡ್ತಿ ಅಂದಮೇಲೆ ಒಬ್ರಿಗೆ ಆಗ್ಬೇಕು ತಾನೇ. ನೀ ಸ್ಥಿತಿಯಲ್ಲಿ ಇದೆಯಾ ಅಂತ ನೀನು ತವ್ರ ಮನೆ ಕಳಿಸಿ ಬಾವ ಆಗಲಿ ನೆಮ್ಮದಿಯಾಗಿರ್ತಾರಾ? ಅದೇ ಅವ್ರಿಗೆ ಹಿಂಗಾಗಿದ್ರೆ ನೀವು ಹಂಗೆ ಬಿಡ್ತಿದ್ರಾ? ಅದೇ ಥರ ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡಂಗೆ ಆಗದೆ ಇನ್ಯಾರು ನೋಡ್ಕೋತಾರೆ ಹೇಳಿ? ನೀವು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ, ಹುಷಾರಾಗ್ತೀರಾ. ನೀನ್ ಯಾವಾಗೂ ಹೇಳ್ತಾ ಇರ್ತೀಯಲ್ಲ ಸೌಮ್ಯ ಅತ್ತೆ ಪುನಿ ಮಾಮ ಅಂತ, ಇವರೇನ ಪುನಿ ಮಾಮ? ಹ್ಞೂ ಕಣೋ, ಇವರೇ ಪುನಿ ಮಾಮ. ಏನೋ ಚೋಟು, ನಾನು ನಿನಗೆ ಗೊತ್ತಾ? ಓ ಗೊತ್ತು, ಆದ್ರೆ ನೀವು ನಂಗೆ ನೆನಪಿಲ್ಲ. ಅಂದ್ರೆ ನಮ್ಮಮ್ಮ ಫೋನಲ್ಲಿ ಮಾತಾಡ್ಬೇಕಾದ್ರೆ ಜಾಸ್ತಿ ನಿಮ್ಮನ್ನ ತೋಚೋದೇ ಇಲ್ಲ. ಒಮ್ಮೆ ಅತ್ತೆನ ಫೋಟೋದಲ್ಲಿ ತೋಚಿ ಅವ್ರ ಗಂಡ ನೀವು ಮಾಮ ಆಗ್ತೀರಾ ಅಂತ ನಂಗೆ ಯಾವಾಗೂ ನಮ್ಮಮ್ಮ ಹೇಳ್ತಿದ್ರು ಗೊತ್ತಾ. ಹೌದಾ? ನಿಮ್ಮಮ್ಮ ಯಾವಾಗೂ ನನ್ನ ಹೇಳ್ತಿದ್ರಾ? ನಮ್ ರಮೇಶ್ ಮಾಮನ್ ತರ ಪುನಿ ಮಾಮನು ಇದ್ದಾರೆ. ಸೌಮ್ಯ ಅತ್ತೆ ಹಬ್ಬು ಆಗೈತೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಯಾರೆ, ಬರ್ತಾರೆ ಅಂತ ಯಾವಾಗೂ ಹೇಳ್ತಿತ್ತು ನಮ್ಮಮ್ಮ. ಬಲೆ ಚೂಟಿ ಇದೆಯಾ ಕಣೋ, ಏನು ಹಂಗೆ ಪಟ 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 ಮಾತಾಡ್ತೀಯಾ? ಅವ್ನ ಮಾತು ಏನು ಕೇಳ್ತೀಯಾ? ಬಿಟ್ರೆ ಊರ್ನೆಲ್ಲ ಆಳ್ಕೊಂಬರ್ತಾನೆ, ಅಷ್ಟು ಮಾತಾಡ್ತಾನೆ, ಚೋಟುದ್ದ ಇದ್ದಾನೆ. ಏನೋ ಮಾತಿನ ಮಲ್ಲನ ನೀನು? ಅದೆಲ್ಲ ನಂಗೆ ಗೊತ್ತಿಲ್ಲ ಮಾಮ. ನಾನು ಚಿತ್ತಾರಕ್ಕೆ ಹೋಗ್ತೀನಲ್ಲ, ಅಲ್ಲಿ ಮೇಡಮ್ಮನು ಹಾಗೆ ಮಾತಾಡ್ತಾರೆ. ನೀನ್ ಜಾಸ್ತಿ ಮಾತಾಡ್ತೀಯಾ, ಮಾತಿನ ಮಲ್ಲ ಅಂತ ಬೈತಾರೆ. ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಮಾತಾಡ್ತೀನಿ ಅಷ್ಟೇ. ಅದಕ್ಕೆಲ್ಲ ಯಾಕಂಗ್ ಅಂತಾರೆ ಅಂತ ನಂಗೆ ಸ್ವಲ್ಪನೂ ಗೊತ್ತಿಲ್ಲ ಮಾಮ. ಈ ಥರ ಮಾತಾಡಿದ್ರೆ ಇನ್ನೇನು ಎಲ್ಲಾರನ್ನೂ ಮರುಳು ಮಾಡ್ತೀಯ ಬಿಡು. ಇವನ ಹೆಸರು ಗೊತ್ತಾ ಪುಣ್ಯವರೇ ನಿಮಗೆ? ಅವನ ಬಾಯಿಂದನೇ ನೀವು ಕೇಳಬೇಕು ಅವನ ಹೆಸರೇನು ಅಂತ. ಕೇಳಿ ಅವನ ಹೆಸರೇನು ಅಂತ. ಇಷ್ಟೊಂದೆಲ್ಲ ಮಾತಾಡ್ತೀಯ ಅಂದರೆ ನಿನ್ನ ಹೆಸರು ಹೇಳ್ದಂಗೆ ಇರ್ತೀಯಾ? ಏನೋ ಹೆಸರು ಹೇಳು. ಇಲ್ಲಿದ್ದಿದ್ರೆ ಎಲ್ಲನೂ ನಿಮಗೆ ನಾಮಕರಣ ಮಾಡೋದು ಅವೆಲ್ಲ ಮಾಡ್ತಿದ್ರಿ. ನಮ್ಮ ಇಲ್ಲಿಲ್ಲದಕ್ಕೆ ಯಾವ ಮನೆಗೂ ಯಾರೂ ನಾಮಕರಣ ಆಗಲಿ ಯಾವ ಒಂದು ಶುಭ ಕಾರ್ಯಗಳು ಮಾಡಿಲ್ಲ. ಒಂದು ರೀತಿಯಾಗೆ ನಮ್ಮಿಂದನೇ ಮನೆಗಾಗೋ ಕೆಲಸಗಳೆಲ್ಲ ನಿಂತಿದ್ದಾವೆ. ನೀನೇನ್ ಮಾತಾಡ್ತೀಯ ಅಂತ ನಂಗೆ ಸ್ವಲ್ಪನೂ ಗೊತ್ತಿಲ್ಲ ಮಾಮ. ನನ್ನ ಹೆಸರು ಪಾತವ್. ಏನು ಪಾತವ? ನಾನು ಅದಕ್ಕೆ ಕೇಳಿ ಅಂತ ಹೇಳಿದ್ದು. ಪಾರ್ಥವ್ ಕಣೋ, ಪಾರ್ತು ಅಂತ ಕರಿತೀವಲ್ಲ, ಅದಕ್ಕೆ ಅವನಿಗೆ ಪಾತವ್ ಅಂತಾನೆ. ಇನ್ನು ಆ ರಾವತ್ತು ಅರ್ಕಾವತ್ತು ಬರಲ್ಲಲ್ಲ, ಅದಕ್ಕೆ. ಓ ಪಾರ್ಥವ, ತುಂಬ ಚೆನ್ನಾಗಿದೆ ಬಿಡು ನಿನ್ನ ಹೆಸರು. ಪಾರ್ತು ಅಂತ ಕರೀತಾರಾ? ವೆರಿ ಗುಡ್. ನಿನ್ನ ಹೆಸರು ತುಂಬ ಕ್ಯೂಟಾಗಿದೆ. ಮಹಾಭಾರತದ ಅರ್ಜುನನ ಹೆಸರು ಇಟ್ಕೊಂಡಿದ್ಯಾ. ನಮ್ಮ ಅರ್ಜುನನ ಥರನೇ ನೀನು ಆಗಬೇಕು. ಗೊತ್ತಾಗುತ್ತೆ ಅದ್ರ ಹೆಸರೇನು, ಯಾರ ಹೆಸರು ಇಟ್ಟಿದ್ದಾರೆ ಅಂತ ಎಲ್ಲ ನಿನಗೆ ಮುಂದೆ ಸ್ಕೂಲಿಗೆ ಹೋದಾಗ ಗೊತ್ತಾಗುತ್ತೆ. ಇದು ಕಣೋ, ಮಹಾಭಾರತದಾಗೆ ಅರ್ಜುನ ಅಂತ ಪಾಂಡವರಲ್ಲಿ 3ನೇವನು. ಅವನ ಬಗ್ಗೆ ನಿನಗೆ ಬಂದಾಗ ಎಲ್ಲ ಗೊತ್ತಾಗುತ್ತೆ. ಇವಾಗ ನಿನ್ನ ಹೆಸರು ಮಾತ್ರ ಕ್ಯೂಟಾಗಿದೆ. ಮತ್ತೆ ಅದಕ್ಕೆ ಯಾವಾಗೂ ನಮ್ಮ ಚೋಟು ನೋಡಬೇಕು, ಎಷ್ಟು ದಿನ ಆಯಿತು ಅವನು ನೋಡಿ ಅಂತ ಒದ್ದಾಡ್ತಿರ್ತಾಳೆ. ಒಂದಿನ ಏನಾದರೂ ಮಾಡಿ ಕರ್ಕೊಂಬಂದು ತೋರಿಸ್ಬೇಕು. ಹೇಗಿದ್ರು ನೀವು ಕೇಳಕ್ಕೆ ಹೋಗ್ತಿರಲ್ಲ, ಆವಾಗ ಅತ್ತೆ ಮಾಮನ ಇವನು ಕರ್ಕೊಂಬನ್ನಿ ಅಂತ ಹೇಳ್ಬೇಕು. ಇವನನ್ನೇನು ಕರ್ಕೊಂಡು ಹೋಗಲ್ಲ, ಇಲ್ಲೇ ಬಿಟ್ಟು ಹೋಗ್ತಿರಲ್ವಾ? ಹೌದು ಪುನಿ, ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗ್ತಿದೆ. ಅದರಲ್ಲೂ ನನ್ನ ಮಗನ ಬಿಟ್ಟು ಅಷ್ಟು ದೂರ ಹೋಗ್ಬೇಕು ಅಂದರೆ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ಮುಂದಿನ ಭವಿಷ್ಯಕ್ಕೋಸ್ಕರನಾದರೂ ನಾನು ಹೋಗಬೇಕು. ಎಲ್ಲ ಒಳ್ಳೇದಾಗುತ್ತೆ ಬಿಡಿಯಕ್ಕ. ಕೇಳಕ್ಕೆ ಹೋಗಿ ಒಂದು 6 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡು ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲೋದ್ರು? ಎಲ್ಲ ಹೋಗಿದ್ದಾರೆ ಕಣೋ, ಏನು ಮಾಡ್ತಾರೆ, ಬರ್ತಾರೆ. ನಾವಿನ್ನು ಹೊರಡ್ತೀವಿ ಬಾವಾ. ಅಯ್ಯಯ್ಯೋ, ಅಪ್ಪಾಜಿ ಬರ್ತಾರೆ, ಊಟ ಮಾಡ್ಕೊಂಡು ಹೋಗಿವಿ ಅಂತೆ. 2 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ಮನೆಗೆ ಬಂದಿದ್ರೆ ಹಂಗೆ ಹೆಂಗೆ ಕಳ್ಸೋಕ್ಕಾಗುತ್ತೆ? ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು. ಹೌದು ಪುನಿ, ಅತ್ತೇನೂ ಅಡುಗೆ ಮಾಡಕ್ಕೆ ಹೋಗಿದ್ದಾರೆ. ನೀವು ಊಟ ಮಾಡ್ಕೊಂಡೇ ಹೋಗಬೇಕು. ಸರಿ ಅಕ್ಕ, ಆಯ್ತು ಹೇಳಿ, ಊಟ ಮಾಡ್ಕೊಂಡೇ ಹೋಗ್ತೀವಿ.